ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಾನು ಬಂದಿದ್ರೆ ಅಂದ್ಮೇಲೆ ನೀವು ಚೆನ್ನಾಗಿ ಇರ್ತೀರಾ, ನೀವೆಲ್ಲರೂ ಇದ್ದೀರಾ ಅಂದ್ಮೇಲೆ ನಾವು ಚೆನ್ನಾಗಿ ಇರ್ತೀವಿ. ಸ್ವಾಮಿ, ನಾನು ಯಾರು ಅಂತ ತಮ್ಗೆ ಗೊತ್ತಾಗ್ಲಿಲ್ಲ, ಬರೀ ಪಾತ್ರದ ಮೂಲಕ ತಾವು ಗುರುತಿದ್ದೀರಿ. ಆದ್ರೆ ನಿಜ ಜೀವನದಲ್ಲಿ ಹೇಳ್ತೀನಿ ಕೇಳಿ. ನನ್ನ ಹೆಸರು ವೈಜನಾಥ್ ಬಿರಾದಾರ್, ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕು ಬೇಗಂಪುರ ಗ್ರಾಮ. ನಾವೊಂದು ಬಡ ಕುಟುಂಬದಿಂದ ಹುಟ್ಟಿ ಬಂದಿದ್ದು. ನಮ್ಮ ತಂದೆ ಹೆಸರು ಬಸಪ್ಪ, ತಾಯಿ ಹೆಸರು ನಾಗಮ್ಮ. ನಾವು ಒಟ್ಟಿಗೆ ಅಂದ್ರೆ 3 ಜನ ಅಣ್ಣ ತಮ್ಮರು. ನನ್ನ ಹೆಸರು ವೈಜನಾಥ್ ಬಿರಾದಾರ್, ನಮ್ಮ ತಮ್ಮನ ಹೆಸರು ಕಲ್ಲಪ್ಪ ಬಿರಾದಾರ್, ಇನ್ನೊಬ್ಬನ ಮಲ್ಲಿ ಬಿರಾದಾರ್ ಅಂತ ಹೇಳಿ. ಅವನು ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ. ನನ್ನ ತಂಗಿ ಒಬ್ಬಳಿದ್ದಳು ಚಿನ್ನಮ್ಮ ಅಂತ ಹೇಳಿ, ಅವಳು ಕೂಡ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ಳು. ನಮ್ದು ಬಡ ಕುಟುಂಬ. ಸುಮಾರು ನಾನು ಓದಿದ್ದು 3ನೇ ಕ್ಲಾಸ್, ಅಂದ್ರೆ 4ನೇ ಕ್ಲಾಸ್ ಅಂತ ಹೇಳಕ್ಕೆ ಅರ್ಧ ಓದಿಲ್ಲ ನಾನು. ಕಾರಣ ಏನಂದ್ರೆ ಚಿಕ್ಕ ವಯಸ್ಸಲ್ಲೇ ನಮ್ಮ ತಂದೆಯವರು ತೀರ್ಕೊಂಡಾಗ ನಮ್ಗೆ ಸ್ವಲ್ಪ ಜಮೀನಿತ್ತು. ಜಮೀನಿದ್ದಾಗ ಜಮೀನು ಉಡ್ಕೊಳ್ಳೋದು ಯಾರಿಲ್ಲ ಅಂತ ಹೇಳಿ ದೊಡ್ಡ ಮಗ ನಾನೇ ಮನೆಗೆ ನಮ್ಮ ತಾಯಿಯವರು ಸ್ಕೂಲ್ ಬಿಡಿಸ್ಬಿಟ್ಟರು. ಅಲ್ಲಿ ಬಿಟ್ಟಿಂದ ನಮ್ಮ ತಾಯಿ ತವ್ರ ಮನೆ ಬಂದು ಬೀದರ್ ಜಿಲ್ಲೆ ಅದೊಂದು ಕಪ್ಲಾಪುರ ಅಂತ ಗ್ರಾಮ ಬರುತ್ತೆ, ಮೈಲಾರ್ ಅಂತಾಳೆ. ಅಲ್ಲಿ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ನಮ್ಮ ತಾಯಿಯವ್ರ ತವ್ರ ಮನೆ. ಚಿಕ್ಕ ವಯಸ್ಸಿನಿಂದ ನನಗೆ ಈ ಭಜನೆ, ನಾಟಕ, ಡಬ್ಬಿನಾಟ, ಕೋಲಾಟ, ಈ ಮೊಹರಂದಲ್ಲೆಲ್ಲ ಈ ಡ್ಯಾನ್ಸ್ಗಳು ಮಾಡೋದು ಇವೆಲ್ಲ ಮೊದಲಿಂದ ನನ್ನ ರಕ್ತಗತನೇ ಬಂದಿದ್ದು. ನನಗನ್ಸಿದ ಮಟ್ಟಿಗೆ ನಮ್ಮ ತಂದೆಯವರಂತೂ ರೈತರವರು. ಸ್ವಲ್ಪ ನಮ್ಮ ತಾಯಿಯವರು ಸ್ವಲ್ಪ ಜೋಕ್ಸ್ ಮಾಡ್ತಾ ಇದ್ರಿ. ಸೋಬಾನ್ ಜಾನಪದ ಹಾಡುಗಳು, ಬಿಸ್ಕಲ್ ಪದ ಹಾಡುಗಳು ಇವೆಲ್ಲ ಹಾಡು ಹಾಡ್ತಿದ್ರು. ನನಗೇನಾದ್ರೂ ಚಿಕ್ಕ ವಯಸ್ಸಿನಲ್ಲೇ ಕಲೆ ಬಂದಿದೆ ಅಂದ್ರೆ ನಮ್ಮ ತಾಯಿಯಿಂದ ಬಂದಿರ್ಬೋದು ಅಂತ ನನಗೊಂದು ಅನಿಸಿಕೆ. ಬರ್ತಾ ಬರ್ತಾ ಹಿಂಗೆ ನಾನು ಕೋಲಾಟ, ಡ್ರಾಮಾ ಎಲ್ಲ ಮಾಡುವಾಗ ನಮ್ಮೂರಲ್ಲಿ ಒಬ್ಬರು ರಘುನಾಥ್ ಅಂತ ಹೇಳಿದ್ರು, ರಘುನಾಥ್ ಮತ್ತೆ ಕಾಶಿರಾಮ್ ಅಂತ ಹೇಳಿ. ಅವ್ರೇನಂದ್ರು, ಮತ್ತೇನು ವೈಜನಾಥ್ ನೀನು ಇಷ್ಟೆಲ್ಲ ಮಾಡ್ತೀಯಲ್ಲ, ಮತ್ ನೀನು ಅದೇ ನಾಟಕ ಕಂಪ್ನಿಯಾಗಿ ಸೇರಬಾರ್ದು, ನಾಟಕ ಕಂಪ್ನಿ ಸೇರಿ ಪಿಕ್ಚರ್ನಾಗ ಹೋಗ್ಬೋದಲ್ಲ ಅಂತ ಈಗೆಲ್ಲ ಸುಮ್ಮನೆ ನನಗೊಂದು ಮಾತು ಕೇಳಿದ್ರು. ಹೌದಲ್ವಾ ಅಂತ. ಅದಾಗ ಒಂದು ಇನ್ನಿಬ್ಬರು ಬೇರೆಯವ್ರು ಏನಂದ್ರು, ಹೌದು ನೀನು ಮತ್ತೇನ ಈಗ ಪಿಕ್ಚರ್ ಸೇರಬೇಕಂತಿಲ್ಲ, ನೀನು ಏನು ಓದಿದೀಯಾ? 3ನೇ ಕ್ಲಾಸ್, ನೋಡ್ಲಿಕ್ಕೆ ಅಷ್ಟು ಸುಂದರವಾಗಿಲ್ಲ, ನೀನು ಹಿಂದೆ ಯಾರು ಸಪೋರ್ಟ್ ಮಾಡೋರಿಲ್ಲ, ಹೆಂಗೆ ಹೋಗ್ತೀಯ ಸಿನಿಮಾದಲ್ಲಿ ಅಂತ ಒಂದು ಪ್ರಶ್ನೆ ಬಂತು. ಸರಿ ಹೌದಲ್ವಾ ಅಂತೇಳಿ ನಾನು ಸುಮ್ಮನೆ. ನಾನು ಪ್ರತಿಯೊಂದು 4 ದಿವಸಕ್ಕೊಂದ್ಸಾರಿ 8 ದಿವಸಕ್ಕೊಂದ್ಸಾರಿ ನಾನು ಸಿಟಿಗೆ ಹೋದಾಗ ಕನ್ನಡ ಬುಕ್ ಓದೋ ಅವಕಾಶ ಇತ್ತು ನನಗೆ. ಸಿನಿಮಾ ಬುಕ್ ನನಗೆ ಬಹಳ ಇಷ್ಟ ಚಿಕ್ಕ ವಯಸ್ಸಿನಿಂದ. ಅದರಲ್ಲಿ ಏನಿತ್ತು ಅಂದ್ರೆ ರಾಜ್ಕುಮಾರ್ ಅವ್ರದ್ದು ಅಣ್ಣವ್ರದ್ದು ಏನಿದ್ರು ಒಂದು ಲೇಖನ ಬಂದಿತ್ತು. ಅದ್ರಲ್ಲಿ ಕಥಾನಾಯಕನ ಕಥೆ ಅಂತ ಹೇಳಿ ಒಂದು ವಿಜಯ ಚಿತ್ರ ಬುಕ್ ಬರ್ತಾ ಇತ್ತು ಮ್ಯಾಗಝಿನ್. ಸುಮ್ಮನೆ ನಾನು ಓದ್ತಾ ಏನಿತ್ತು ಅದ್ರಲ್ಲಿ ಅಂದ್ರೆ ರಾಜ್ಕುಮಾರ್ ಅವ್ರು 4ನೇ ಕ್ಲಾಸ್ ಓದಿ ರಂಗಭೂಮಿ ಸೇರಿ ಇವತ್ತು ಒಂದು ಇಷ್ಟು ಮಟ್ಟಿಗೆ ಬೆಳೆದಿದ್ದಾರೆ. ದೊಡ್ಡ ನಟರಾಗಿ ಒಂದು ಹೆಸರು ತಗೊಂಡಿದ್ದಾರೆ, ನಟ ಸಾರ್ವಭೌಮ, ಕಲಾಕಂಠೀರವರ ಹೆಸರು ತಗೊಂಡಿದ್ದಾರೆ. ಮನುಷ್ಯನಿಗೆ ಜೀವನದಲ್ಲಿ ಏನು ಮಾಡ್ಬೇಕಂತ ಮಾಡ್ಬೋದು, ಆದ್ರೆ ಗುರಿ ಇರಬೇಕು, ಸಾಧನೆ ಇರಬೇಕು, ನಿಷ್ಠೆ ಇರಬೇಕು, ಭಕ್ತಿ ಇರಬೇಕು ಅಂತ ಒಂದು ಲೇಖನ ಇದೆ. ಪಿಕ್ಚರ್ನಲ್ಲಿ ಹೋಗ್ಬೇಕು ಅಂತ ಒಂದು ಆಸೆ ಮೊದಲಿಗೆ ಅಣ್ಣೋದೇನೆ ಯಾವಾಗ ಲೇಖನ ನೋಡಿದ್ರೆ ಅದು ಸ್ವಲ್ಪ ಮನಸ್ಸಲ್ಲಿ ಅದು ಮೊದಲಿಂದ ಇತ್ತು. ಹೋಗ್ಬೇಕಂತ ಏನಾಯ್ತು ಅಂದ್ರೆ ನಮಗೆ ಒಂದು ಸ್ವಲ್ಪ ಜಮೀನಿತ್ತು. ಕಾಲಕ್ರಮೇಣ ಅದು ಏನೋ ನಮ್ಮ ಅದೃಷ್ಟನೋ ಹೇಳ್ಬೋದು, ಕಾಲಕ್ರಮ ನಮ್ಮ ಜಮೀನು ಹೋಯಿತು. ನಮ್ಮ ತಮ್ಮ ಮಲ್ಲಿಕಾರ್ಜುನ ಅಂತ ಅವನು ತೀರ್ಕೊಂಡ, ನನ್ನ ತಂಗಿ ತೀರ್ಕೊಂಡ್ರು, ನನ್ನ ಭಾವ ತೀರ್ಕೊಂಡ್ರು. ಇವಾಗ ಆ ಸಮಯದಲ್ಲಿ ನಾನು ಏನಾಯ್ತು ಸ್ವಲ್ಪ ನಾನು ನಿರಾಶೆ ಆದೆ. ಸೆಂಟಿಮೆಂಟ್ ಅನ್ನು ನಾನು ಮರೆತೇ ಬಿಟ್ಟಿದ್ದೀನಿ. ಏನಾಗಿದೆ ಅಂದ್ರೆ ಚಿಕ್ಕ ವಯಸ್ಸಿಂದ ಬರೀ ಕಷ್ಟ ಕಷ್ಟ ಕಷ್ಟ. ಏನಾಗಿದೆ ಅಂದ್ರೆ ಸಾಕಷ್ಟು ಕಷ್ಟಗಳು ಎದುರಿಸಿ ಆ ಕಣ್ಣಿಗೆ ನೀರು ಬತ್ತು ಹೋಗ್ಬಿಟ್ಟು. ಇನ್ನೊಂದು ಸರಿ ಏನಂದ್ರೆ ನಾನು ಬರ ಪಿಕ್ಚರ್ದಲ್ಲಿ ಒಂದು ಅನಂತನಾಗ್ ಪರಿಚಯ ಮಾಡ್ಕೋದ್ರೆ ಒಂದು ಕಾರಣ ಇತ್ತು. ಹೋದೆ, ಹೇಗೆ ಮಾತಾಡಿಸ್ಬೇಕು ಅಂತೇಳಿ ನನಗೆ ಗೊತ್ತಿರಲಿಲ್ಲ. ನಾಟಕ ಕಂಪ್ನಿಯಲ್ಲಿದ್ದೆ ನಾನು. ಅವಾಗ ಸುಮ್ಮನೆ ನಿಂತಿದ್ದೆ. ನಿಂತಾಗ ಅವ್ರು ಮರಾಠಿಯಲ್ಲಿ ಮಾತಾಡ್ತಾ ಇದ್ರು, ಹೀರೋಯಿನ್ ಅವರು. ಅವ್ರೇನಂತವ್ರು, ಕಾಯಿತ್ತು ಊನ್ ಹಾಯ್ ಲೈ ಊನ್ ಹಾಯ್ ತಾಕ ನೈ ಕಾಯಿ ಬಿ ನೈ ಅಂತ ಹಿಂಗೇನು ಏನಂದ್ರೆ ಮೊಸರು ಇಲ್ಲ ಮಜ್ಜಿಗೆ ಏನು ಒಂಥರ ಭಾಳ ಕಷ್ಟ ಬಿಸಿಲು ಅಂತ ಹೇಳಿ ಮಾತಾಡ್ತಾರೆ. ನಾನು ಮಧ್ಯದಲ್ಲಿ ಹೋಗಿ ಅಣ ಮೀ ತಾಕ್ ದಹಿಗೆ ಅವನೇತೋ ಅಂತ ಅವನು ತೂಕೋಣ ಅಂತ माझा नाव वैजनाथ बिरादार म्हणा मी असं नाटक कंपनीचा आर्टिस्ट ಕಾಮಿಡಿ ಆರ್ಟಿಸ್ಟ್ ಬರೋಬರ ಅಂತೇಳಿ ಇದು ಮಾಡೋಣ. ಅದು ರಾತ್ರಿ ನಮ್ಮ ಅಜ್ಜಿ ಮುಂದೆ ಕುಂತು ಇದು ಮಾಡಿ ಒಂದು ನೀರು ಹಾಕೋದು, ಮೊಸರು ಮಾಡಿ ಒಂದು ಸುಮಾರು ಒಂದು 2 ಲೀಟ್ರ್ ಮೊಸರು ತಗೊಂಡು ಬೆಳಗ್ಗೆ ಸೈಕಲ್ ಮೇಲೆ ಬೆಳಗ್ಗೆ 7:30 ಗಂಟೆಗೆ ನಾನು ತಗೊಂಡು ಬಂದೆ ರೀ. ಅವ್ರು ಕೇಳ್ಕೊಂಡು ಹೋಗಿದೆ, ಸರ್ ನೀವು ಬೆಳಗ್ಗೆ ನಾಷ್ಟ ಎಷ್ಟು ಗಂಟೆಗೆ ಮಾಡ್ತೀನಿ? ಯಾಕಪ್ಪ ಸರ್ ಮೊಸರು? ಇಲ್ಲ ಬೇಡಪ್ಪ 7 ಮಾಡ್ತೀನಿ, 7:30 7:45 ಮಾಡ್ತೀನಿ. ಕರೆಕ್ಟಾಗಿ 7:30 ತಗೊಂಡು ಬಂದು ಅವ್ರಿಗೆ ಮೊಸರು ಕೊಟ್ಟು, ಅದು ಮೊಸರು ಹೆಂಗಿತ್ತು ಒಂದ್ಸರಿ ಹಿಂಗೆ ಕೈಲಿ ಇಟ್ಕೊಂಡು ಹಿಂಗೆ ಹಾಕಿ ಆದ್ರೆ ಒಂದು ಹನಿ ನೀರು ಹಾಕಲಿ ಬಿಡಲಿ ನಮ್ಮ ಅಜ್ಜಿಗೆ. ನಾನು ಕೊಟ್ಟಾಗ ಅವ್ರು ಏನಂದ್ರೆ ಎಲ್ಲರೂ ಕುಡಿ ಅಂತೇಳಿ ಅನಂತನಾಗ್ ಸರ್ ಅವರು, MS ಸತ್ಯ ಅವ್ರ ಮಂದಿಪ್ರಾಯ ಇದ್ದರು. ಆಯಿತು ನಮ್ಮ ಸಿಂಹ ಅವರು ಆರ್ಟಿಸ್ಟ್ ಸಿಂಹ ಅಣ್ಣ ಇದ್ದರು. ಎಲ್ಲೋ ಆಯಿತು ಕ್ಯಾಮ್ರಾಮನ್ ಅಶೋಕ್ ಅಂತ ಹೇಳಿದ್ರು. ಇಟ್ಕೊಂಡು ಯಾರಿದು ಮೊಸರು ತಂದು ಚೆನ್ನಾಗಿದೆ ಅಲ್ರಿ ಮೊಸರು? ಅವ್ರು ಅನಂತನಾಗ್ ಸರ್ ಹೇಳಿದ್ರು, ನೋಡ್ರಿ
ಅವ್ರು ವೈಜನಾಥ್ ಬರತ್ತ ಅಂತೇಳಿ ನಾಟಕ ಕಂಪನಿ ಆರ್ಟಿಸ್ಟು. ಪಾಪ ನಿನ್ನೆ ನಾವೇನೋ ಮಾತಾಡ್ತಾ ಇದ್ದೀವಿ, ಅವ್ರಿಗೆ ಮರಾಠಿ ಬರಂಗೆ ಕಾಣಿಸುತ್ತೆ. ಮಧ್ಯಪ್ರದೇಶ ಅವ್ರು ಮಾತಾಡಿದ್ರು, ನಮ್ಮ ಹೆಸರು ತರ್ತೀನಿ ಅಂದ್ರೆ ಬೇಡ ಅಂದ್ರೆ ಆದರೂ ಏನೋ ಪ್ರೀತಿ ತಿನ್ರಿ ಅಂತೇಳಿ ಇದು ಮಾಡಿದಾಗ ಅವ್ರು ಎಮ್ ಎಸ್ ಸತ್ಯ ಅವರು ಡೈರೆಕ್ಟರ್ ಅಂದರು, ಓ ನಾಟಕ ಕಂಪನಿ ಆರ್ಟಿಸ್ಟ್ ಅಂತ. ಹೌದು, ಅವ್ರಂದ್ರೆ ನೋಡಿ ಸರ್ ಅವ್ರನ್ನ ಕ್ಯಾರೆಕ್ಟರ್ ನೋಡಿ ಪಾಪ ಏನೋ ಪ್ರೀತಿಯಿಂದ ಬಂದಾನೆ, ಮತ್ತು ನಾಟಕ ಕಂಪನಿ ನೋಡಿ ಯಾವ್ದವ್ರು ಇದ್ದು ನೋಡಿ ಇದೇ ನಂತೂ ಅರೆ ಒಂದು 2 ದಿವಸ ಬಿಟ್ಟು ಬರ್ಲಿಕ್ಕಾಗತ್ತಾ, 2 ದಿವಸ ಬಿಟ್ಟು ಬಂದರೆ ಒಂದು ಪಾತ್ರ ಇದೆ, ಒಂದು ಹಳ್ಳಿ ಪಾತ್ರ. ಸರಿ ಅಂತೇಳಿ ಆಯ್ತು ಬರ್ತೀನಿ ಅಂದ್ರೆ 2 ದಿವಸ ಬಿಟ್ಟು ಬರ್ತೀನಿ ಸರ್, ಇರ್ತೀನಿ ಸರ್. ನಾವು ಸಂಕ್ರಾಂತಿ ಹಬ್ಬ ಇತ್ತು, ಅವಾಗ ಸಂಕ್ರಾಂತಿ ಹಬ್ಬಕ್ಕೆ ಮನೆಗೆ ಬಂದಿದ್ದೆ ನಾವು. ಇರ್ತೀವಿ ಸರ್, 2 ದಿವಸ ಬಿಟ್ಟು ನಾವು ಹೋದ ತಕ್ಷಣ ಅವರೆಲ್ಲ ಹೇಳಿದ್ರು, ಈಗ ಊರಲ್ಲಿ ಜೀವನ ಮಾಡ್ಲಿಕ್ಕೆ ಯಾವ ದಾರಿ ಇಲ್ಲ, ಬೇರೆ ಕಡೆ ಹೋಗ್ಬೇಕು ಅಂದ್ರೆ ವಿದ್ಯಾವಂತನಲ್ಲ, ಏನ್ ಮಾಡಬೇಕು ಅಂದ್ರೆ ನಮ್ಮ ಊರಲ್ಲಿ ಒಂದು ಮಹದೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನ ಆಗಿದ್ರೆ ಅದು ಜೀವಂತ ಮಹಾದೇವ ಅಂತ ಇವತ್ತು ನಾವು ಹಿರಿಯರು ಕೇಳಿದ್ವಿ. ಆ ದೇವ್ರನ್ನ ಯಾರು ನಂಬಿದಾರೋ ಯಾವತ್ತೂ ಕೈ ಬಿಡಲ್ಲ ಅಂತೇಳಿ ಎಲ್ಲರೂ ನಮ್ಮ ಹಿರಿಕರೆಲ್ಲ ಹೇಳ್ತಾ ಇದ್ರು. ಸರಿ, ಒಬ್ಬರು ಪುರಾಣ ಹೇಳ್ತಿದ್ರು ಬಾಬುರಾವ್ ಅಂತೇಳಿ, ಅವ್ರ ಹತ್ರ ಹೋಗಿ ಕೇಳೋಣ, ಮತ್ತೆ ಈಗ ನನ್ನ ಪರಿಸ್ಥಿತಿ ಹಿಂಗಾಗಿದೆ, ನಾನು ಏನ್ ಮಾಡ್ಲಿ ಈಗ? ನೋಡಪ್ಪ ಏನ್ ಮಾಡ್ತೇನೆ ನೀನು, ಮತ್ತೆ ಈಗೇನಿಲ್ಲ ನೋಡು ಮಹಾದೇವ್ ಇದ್ದಾನೆ, ಹೋಗಿ ಮಾಡಿ ಏನು ನಿನ್ನ ಒಂದು ಚಿಂತನೆ ಯಾರೇನು ಏನು ಹೇಳಕ್ ಹೋಗ್ಬೇಡ, ಈಗಂತೂ ಯಾರೇನು ಹೇಳೋ ಸ್ಥಿತಿಯಲ್ಲಿಲ್ಲ. ಮಹಾದೇವನ ಮುಂದೆ ನೀನೇನು ಕಷ್ಟ ಹೇಳ್ಕೊ, ಅಲ್ಲಿಂದ ಏನು ಪರಿಹಾರ ಆಗುತ್ತೆ ದೇವರಿದ್ದಾನೆ ಅಂತ. ಸರಿ, ನಮ್ಮ ಊರಿನ ಒಂದು ಮೇಲೆ ಹಳೆ ಊರಿಗೆ 1 ಕಿಲೋಮೀಟರ್ ಹೋಗಿ ಕುಂತೆ. ಸುಮಾರು ನಾನು ಇಲ್ಲ ಅಂದ್ರೆ ಒಂದು ಏನು ಮಾಡಬೇಕು ಅನ್ನೋದಕ್ಕೆ ಒಂದು 2 ತಿಂಗಳು ಟೈಮ್ ತಗೊಂಡೆ ನಾನು. ನಮ್ಮ ತಾಯಿಯವ್ರಿಗೆ ಹೇಳಿದೆ, ನಾನು ರಾತ್ರಿ ಊಟ ಮಾಡಿ ಕುಂತಾಗ ಅವ ಮತ್ತೆ ಹಿಂಗಂತೂ ನಮ್ಮ ಪರಿಸ್ಥಿತಿ ಅಂತೂ ಹಿಂಗಾಗಿದೆ, ಮತ್ತು ನಾನು ಮಹಾದೇವನ ಲಿಂಗದ ಮೇಲೆ 105 ಬಿಂದಿಗೆ ಹಾಕಬೇಕು, ನೀರು ಹಾಕಬೇಕು ಅಂತ ನನಗೆ ಆಸೆ ಆಗಿದೆ, ಹೇಗೆ ಮಾಡಲಿ? ಹಾಕಪ್ಪ, ಮತ್ತು ನಿನ್ನ ಮನಸ್ಸೇ ದೇವ್ರ ಅದು ಒಳ್ಳೆ ಕೆಲಸ ಅಲ್ಲ ಅಂತೇಳಿ 105 ಬಿಂದಿಗೆ ಏನು ಯಾವ ಕಲ್ಪನೆ ಮಾಡ್ಕೊಂಡಿಲ್ಲ ನಾನು. ಒಳ್ಳೇದಾಗುತ್ತೆ ಅಂದ್ರೆ ಅಷ್ಟೇ, ಒಂದು ಮೂಢನಂಬಿಕೆ ಅಷ್ಟೇ, ನನಗೆ ಕೆಲಸ ಆಗುತ್ತೇನೋ ಅಂತಲ್ಲ, ಆಗಲ್ಲ ಅಂತ ಸುಮ್ಮನೆ ಒಂದು ಮೂಢನಂಬಿಕೆ. ನಾನು 105 ಬಿಂದಿಗೆ ನೀರು ಹಾಕಿ, ಅದು ಹೇಗಿನಂದ್ರೆ ನಾವು ಕೆಳಗಡೆ ಹೋಗ್ಬೇಕಾದ್ರೆ ಡೌನ್ ಇದೆ, ನೀರು ತುಂಬ್ಕೊಂಡು ಬರ್ಬೇಕಾದ್ರೆ ಎತ್ತರಕ್ಕಿದೆ, ಕಲ್ಲು ಬಂಡೆ ಅದು ಇಲ್ಲ, ಭಾಳ ಕಷ್ಟಪಟ್ಟು ನೀರು ಬರಬೇಕು. ನಾನು ಏನು ಮಾಡಿದ್ದೆ ಅಂದರೆ 105 ಬಿಂದಿಗೆ ನೀರು ಹಾಕಬೇಕು ಅಂದರೆ 105 ಬಿಲ್ಪತ್ರೆ ಇಟ್ಕೊಂಡಿದ್ದೆ ನಾನು ಒಂದು ಖರ್ಚಿಪ್ಪಲ್ಲಿ. 1 ಬಿಂದಿಗೆ ನೀರು ಹಾಕೋದು, 1 ಬಿಲ್ಪತ್ರೆ ಹೇಳೋದು, ಅಂದರೆ ಯಾವಾಗ ಅದು ಮುಗಿತು ಅವಾಗ ಹಾಕಿದ್ದೀನಿ ಅಂತ, ಯಾಕಂದ್ರೆ ಲೆಕ್ಕ ಇರಲ್ಲ ಅಂತೇಳಿ ಆವತ್ತು ಮಾಡ್ಕೊಂಡು ಆಯಿತು. ಅವತ್ತಿಂದಾಗ ಅಲ್ಲಿಂದ ಹಾಕಿದ್ರೆ ಊರು ಜನ ಅಲ್ಲದೆ ಬಿಡಪ್ಪ ಏನೋ ದೇವರು. ಇನ್ನು ಕೆಲವರು ಏನಂದ್ರು ಅಂದರೆ ಏನೋ ಒಂದೆಲ್ಲ ಕಳ್ಕೊಂಡಿದ್ದಾನೆ, ಏನೋ ದೇವರಲ್ಲಿ ಕೇಳ್ತಿರ್ಬೇಕಂತ ಒಬ್ಬರು ಹಿಂಗೆಲ್ಲ ಅಂದ್ರೆ ಸರಿ ಅಂತೇಳಿ ನಾನು ಅಲ್ಲಿ ಬಂದು ಅಲ್ಲಿಂದ ಬಿಟ್ಟು ನಾನು ಇದಕ್ಕೆ ಬರಬೇಕು, ಬೆಂಗಳೂರು ಬರಬೇಕು ಅಂತೇಳಿ ಒಂದು ಇದು ಮಾಡಿದೆ. ಬೆಂಗಳೂರಿಗೆ ನನಗೆ ಅವಾಗ ನಮ್ಮೂರಿಂದ 31 ರೂಪಾಯಿ 50 ಪೈಸೆ ಇತ್ತು ಬಸ್ಸಿಗೆ. ನನಗೆ 31 ರೂಪಾಯಿ 50 ಪೈಸೆ ಸೇರಿಸಬೇಕು ಅಂದರೆ 1 ತಿಂಗಳು ಹಿಡಿತು ನನಗೆ. 20 ರೂಪಾಯಿ ಸೇರಿಸೋದು, 1-2 ದಿನ ಬಿಟ್ಟರೆ ಮತ್ತೆ 5 ರೂಪಾಯಿ ಕಮ್ಮಿ ಆಗೋದು. ಈ ಥರ ಸಣ್ಣ ಕೊನೆಗೆ ಏನಾಯ್ತಂದ್ರೆ ನಮ್ಮ ತಾಯಿ ತಮ್ಮ ಒಬ್ಬರು ಇದ್ದರು, ಮಾಣಿಕಪ್ಪ ಗುಂಜೆಟ್ಟಿ ಅಂತೇಳಿ, ಚಿನ್ನೂರಲ್ಲೇ ಅವರು ಅಗ್ರಿಕಲ್ಚರ್ ಆಫೀಸರ್ಸ್. ಅವಾಗ ನೆನಪು ಬಂತು ನನಗೆ, ಅರ್ಧ ದುಡ್ಡು ರೆಡಿ, ನಾನು ಏನು ಮಾಡಿದೆ, ಇದು ಇನ್ನು ದುಡ್ಡು ನಮ್ಗೆ ಸೇರಲ್ಲ ಅಂತ ತಿಳ್ಕೊಂಡು ಅಲ್ಲಿಂದ ನಾನು ಸಿಂಧನೂರು ತನಕ ಎಷ್ಟು ಆಗುತ್ತೆ ಅಷ್ಟು ತೊಗೊಂಡೆ. ಅವತ್ತು ನನಗೆ ಏನಾಗಿತ್ತು ಅಂದರೆ, ನಾನೇನು ದುಡ್ಡು ಅಂದ್ಕೊಂಡಿದ್ದೀನಿ ಆ ದುಡ್ಡು ಕಮ್ಮಿ ಇದೆ, ಇನ್ನೊಂದು 5 ರೂಪಾಯಿ ಇರ್ಬೋದು ಅಂತ ನಾನು ಕಲ್ಪನೆ ಮಾಡ್ಕೊಂಡಿದ್ದೆ. 5 ರೂಪಾಯಿ ಮನೆಯಲ್ಲಿ ಅದಕ್ಕೆ ಅಕ್ಕಿಗೆ ಏನು ಬೇಕಾಗಿತ್ತು ನಾನು ಕೊಟ್ಟಿದ್ದೆ, ನಂಗೆ ಕಲ್ಪನೆ ಇಲ್ಲ. ಸರಿ, ಬಸ್ಸಲ್ಲಿ ಕುಂತೆ, 1 ರೂಪಾಯಿ ಇಲ್ಲ ಸರ್ ಊಟ ಮಾಡೋಕ್ಕೆ. ಆಮೇಲೆ ಬಂದು ತಡ್ಕೊಂಡು ಹೋಗಿ ದುಡ್ಡಿಲ್ಲ, ನಾನು ಸರಿ ಹಂಗೆ ಬಸ್ ಅಂತೂ ಹತ್ತಿನ ಬಿಡು ದೇವರಿದ್ದಾನೆ ಅಂತೇಳಿ ಇದು ಮಾಡಿದೆ. ಒಂದು ಕಡೆ ದಾರಿಯಲ್ಲಿ ಬಂದು ಬಸ್ ನಿಂತು, ಎಲ್ಲರೂ ಊಟಕ್ಕೆ ಕಂಡಕ್ಟರ್ ಹೇಳಿದೆ ಇಳಿದು ಬಿಡಿ ಊಟ ಮಾಡಿ. ಸರ್ ನನಗೆ ಊಟ ಮಾಡಬೇಕಂತ ಭಾಳ ಹಸಿವೆ ಆಗಿದೆ, ಆದರೆ ದುಡ್ಡಿಲ್ಲ. ಸುಮ್ಮನೆ ಅನಿಸಿ ಮಾಡ್ಕೊಂಡು ಏನು ದೇವ್ರೆ ಹಿಂಗಾಗೋಗ್ತಾರೆ, ಹೆಂಗೆ ಇದು ಇನ್ನು ಮುಂದಿದೆ, ಹೆಂಗೆ ಊಟ ಹೆಂಗೆ ಮಾಡಬೇಕು ಅಂತಂದಾಗ ಇವತ್ತಿನ ಸರ್ ಎಲ್ಲ ಜನ ಇಳಿದು ಹೋಗಿದ್ರು. ಯಾರು ಕೆಳಗಡೆ ನೋಡ್ತೀನಿ, ಒಂದು 10 ರೂಪಾಯಿ ಒಳಗಡೆ ಒಂದು 2 ರೂಪಾಯಿ, 2 ರೂಪಾಯಿ ಒಳಗಡೆ 1 ರೂಪಾಯಿ, 13 ರೂಪಾಯಿ ಬಿದ್ದಿದೆ ಯಾರು. ಮತ್ತೆ ನೋಡ್ತೀವಿ ನೋಡಿ ಅಲ್ಲಿ ದೇವ್ರು ಏನೋ ಕೊಟ್ಟಲ್ಲ ಅಂತೇಳಿ ನಾನು ಅವ್ರ ಹಿಂದೆ ಹೋದೆ. ಅವ್ರು ಕಂಡಕ್ಟರ್ ಏನು ರೀ ಕರೆದ್ರು ಬರಲಿಲ್ಲ, ನೀವು ಬಂದರೆ? ಇಲ್ಲ ಸರ್ ಏನೋ ಸುಮ್ಮನೆ, ಇಲ್ಲ ಸರ್ ಬರೋಕಂತ ಊಟ ಮಾಡಿದೆ. ಊಟ ಮಾಡಿ ನಮ್ಮ ಅವ್ರ ಹತ್ರ ಹೋದೆ. ಹೋಗಿ ಅವ್ರಿಗೆ ಹೇಳಿದೆ ಎಲ್ಲ ಹಿಂಗೆ ದುಡ್ಡು ಬೇಕಾದ್ರೆ ದುಡ್ಡು ಕೊಟ್ಟರು. ಇಲ್ಲಿ ಬೆಂಗಳೂರಿಗೆ ಬಂದೆ. ಬೆಂಗಳೂರು ಬಂದಾಗ ಇಲ್ಲೆಲ್ಲ ನೋಡ್ತೀನಿ, ನಂಗೆ ಬೆಂಗಳೂರು ಪರಿಚಯ ಇಲ್ಲ, ಮತ್ತು ನನ್ನ ಕೈಯಲ್ಲಿ ದುಡ್ಡು ಇಲ್ಲ. ಇಲ್ಲಿ ಹೆಂಗೆ ಬಂದಿದ್ದೀನಿ ಅಂದರೆ ಮಂಡ ಧೈರ್ಯ ನೋಡಲ್ಲಿ ಬೆಂಗಳೂರು ಮುಟ್ಟೋಣ, ದೇವ್ರು ಏನು ಮಾಡ್ತಾನೆ ಮಾಡಲಿ ಅಂತೇಳಿ ಇಲ್ಲಿ ಬಂದಾಗ ಅಲ್ಲಿ ಏನು ಮಾಡಿ, ಇನ್ನು ಯಾರೋ ಒಬ್ಬ ನಮ್ಮ ತೆಕ್ಕಟ್ಟೆ ಗೋಪಾಲ್ ಅಂತ ನನ್ನ ಫ್ರೆಂಡ್ ಇದ್ದರು, ಅವ್ರ ಅಡ್ರೆಸ್ ಕೊಟ್ಟಿದ್ರು. ಅವ್ರ ಅಡ್ರೆಸ್ಸು ಕನ್ಫ್ಯೂಷನ್, ಇನ್ಯಾರೋ ಸಿಕ್ಕರು ಯಾರ ಹತ್ರ ಸ್ವಲ್ಪ ಇದು ಮಾಡಿ ಅಲ್ಲಿಂದ ನಾನೇನು ಮಾಡಿದೆ, ಮಡ್ರಾಸ್ಗೆ ಹೋದೆ. ನಾನು ಅಣ್ಣವ್ರ ಮನೆಗೆ ಮಡ್ರಾಸ್ಗೆ ಹೋಗಿ ಅಲ್ಲಿ ಅವ್ರನ್ನ ಭೇಟಿ ಮಾಡಿ ಬೆಳಿಗ್ಗೆ ಒಂದು 9-9:30 ಹೋಗಿದೆ. 9-9:30 ಹೋದಾಗ ಅವರು ಇಲ್ಲ, ಅವರು ಅಣ್ಣವರು ತಾಯಿಗೆ ತಕ್ಕ ಮಗ ಪಿಕ್ಚರ್ ಶೂಟಿಂಗ್ ಹೋಗಿದ್ದಾರೆ, ಸಾಯಂಕಾಲ 5-5:30 ಬರ್ತಾರೆ ಅಂತ. ಸುಮಾರು ಬೆಳಗಿನಲ್ಲಿ ಸಾಯಂಕಾಲವರೆಗೂ ಕುಂತು ಸಾಯಂಕಾಲ ಅಣ್ಣವ್ರು ಬಂದು ನನಗೆ ಒಳಗೆ ಹೋಗಬೇಕು, ಒಳಗೆ ಅವನು ಬಾಗಿಲಿದ್ದು ವಾಚ್ಮನ್ ಬಿಡ್ತಾ ಇಲ್ಲ.